ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್, ಶಿಕ್ಷಕರು ಜಂಬುನಾಥನಹಳ್ಳಿ. ಈಗಾಗಲೇ ನಾವು SIR ಕಾರ್ಯದಲ್ಲಿ ನಿರತರಾಗಿದ್ದೀವಿ. ಕೆಲವೊಬ್ಬರು BLOಗಳು 100% ಮಾಡಿದ್ದಾರೆ, 90% ಮಾಡಿದ್ದಾರೆ, 80% ಮಾಡಿದ್ದಾರೆ. ಕೆಲಸ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಈಗ ನಮಗೆ ಮುಂದಿರ್ತಕ್ಕಂಥ ಟಾಸ್ಕ್ ಯಾವುದಂದರೆ ಅನಾಮಲೀಸನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡಿದ ತರುವಾಯ ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಆಪ್ಷನ್ ಕಾಣುತ್ತೆ. ನಿಮ್ಮ BLO ಆ್ಯಪ್ನಲ್ಲಿ ನಿಮ್ಗೆ ಗೊತ್ತಿದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗಿಷ್ಟವಾದಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಿದ ನಂತರ ಈ ರೀತಿಯಾದಂಥ SIRಗೆ ಸಂಬಂಧಪಟ್ಟಂಥ ಸಾಕಷ್ಟು ಲಿಂಕ್ ಇರತಕ್ಕಂಥ ಮಾಹಿತಿ ನಮಗೆ ಓಪನ್ ಆಗುತ್ತೆ. ಇದರ ಬಗ್ಗೆ ನಿಮಗೆ ಆಗಲೇ ತಿಳಿದಿದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾದಂಥ ಮಾಹಿತಿ ಯಾವುದಂದರೆ ಅನಾಮಲೀಸನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು, ಅದಕ್ಕೆ ಏನು ಕಾರಣಗಳು ಕೊಟ್ಟಿದ್ದಾರೆ ಮತ್ತು ಅವುಗಳಿಗೆ ಕಾರಣಗಳಿಗೆ ಸೂಕ್ತವಾದಂಥ ಮಾಹಿತಿಯನ್ನು ನಾವು ಯಾವ ರೀತಿಯಾಗಿ ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ತಲೆಯಲ್ಲಿರ್ತಕ್ಕಂಥ ಸ್ವಲ್ಪ ಗೊಂದಲ. ಅದನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಿಮಗೇನಿದೆಯಲ್ಲ, ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂಥ ಆಪ್ಷನ್ ಇದೆಯಲ್ಲ, ಆ ಡಿಸ್ಕ್ರಿಪೆನ್ಸೀಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತರುವಾಯ ನಿಮ್ಮ ಲಾಗಿನ್ನಲ್ಲಿರ್ತಕ್ಕಂಥ ಅನಾಮಲೀಸ್ ಇರತಕ್ಕಂಥ ಮತದಾರರ ಒಂದು ಪಟ್ಟಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಒಂದು ಮತದಾರರು ಈಗ ನನಗೆ ಒಂದು 81 ಅನಾಮಲೀಸ್ ಮತದಾರರ ಪಟ್ಟಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ನಾನು ಈ ಮತದಾರರನ್ನ ಯಾವ ರೀತಿಯಾಗಿ ಎದಕ್ಕೆ ರೋಲ್ ಬ್ಯಾಕ್ ಮಾಡಲಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ಮೊದಲನೇದಾಗಿ ಬಸವರಾಜ್ ಅನ್ನುವಂಥ ಒಬ್ಬ ಮತದಾರ ಇದ್ದಾನೆ. ಅದನ್ನು ನಾನು ಪ್ರೆಸ್ಯೂಮ್ ಮಾಡಿದ್ದೀನಿ. ಈತನನ್ನು ಏತಕ್ಕಾಗಿ ನನಗೆ ರೋಲ್ ಬ್ಯಾಕ್ ಮಾಡಲಾಗಿದೆ, ಅನಾಮಲೀಸಲ್ಲಿ ಪಟ್ಟಿಯಲ್ಲಿ ಬಂದಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ರೀಜನ್ ಇರತಕ್ಕಂಥ ಪಾಪಪ್ ಮೆಸೇಜ್ ನಮ್ಗೆ ಓಪನ್ ಆಗುತ್ತೆ. ಅದು ಇಂಗ್ಲೀಷ್ನಲ್ಲಿದೆ. ಕೆಲವೊಬ್ಬ BLOಗಳು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಕೆಲವೊಬ್ಬರು ಆಶಾ ಕಾರ್ಯಕರ್ತೆಯರಿದ್ದಾರೆ. ಅವರಿಗೆ ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗದೇ ಇರ್ಬೋದು. ಆ ಕಾರಣಕ್ಕೆ ಇದನ್ನು ಕನ್ನಡದಲ್ಲಿ ಯಾವ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡಿಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಈಗ ನಿಮಗೇನು ಈ ರೀತಿಯಾದಂಥ ಪಾಪಪ್ ಮೆಸೇಜ್ ಬಂದ ಮೇಲೆ ಇಲ್ಲಿ ಲಾಸ್ಟ್ ಮೊಬೈಲ್ನ ಕೊನೆಗೆ ಎಂಡ್ ಇದೆಯಲ್ಲ, ಎಕ್ಸಿಟ್ ಬಟನ್, ಅದರ ಒಂದು ಲೈನ್ ಕಾಣುತ್ತಲ್ಲ, ಅದ್ರ ಮೇಲೆ ಒಂದು 2 ಸೆಕೆಂಡ್ ಹೋಲ್ಡ್ ಮಾಡಿ ಪ್ರೆಸ್ ಮಾಡಿದರೆ ಈ ರೀತಿಯಾದಂಥ ಒಂದು ಟ್ರಾನ್ಸ್ಲೇಟ್ ನಮಗೆ ಡಿಸ್ಪ್ಲೇ ಓಪನ್ ಆಗುತ್ತೆ. ಅದರಲ್ಲಿ ಕೊನೆಗೆ ಎ ಮತ್ತು ಚೈನಿ ಭಾಷೆಯಲ್ಲಿರ್ತಕ್ಕಂಥದ್ದು ಏನು ಆಪ್ಷನ್ ಕಾಣುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ ನಂತರ ಅದೇನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗಿ ಅದು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಅಂದರೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿ ಕನ್ನಡಕ್ಕೆ ಭಾಷಾಂತರ ಆಗುತ್ತೆ. ಅದನ್ನು ನೀವು ಓದ್ಬೋದು. ಅಂದರೆ ಯಾವ ಕಾರಣಕ್ಕಾಗಿ ಮತದಾರನನ್ನು ಅನಾಮಲೀಸಿಗೆ ತಳ್ಳಲ್ಪಟ್ಟಿದೆ ಅಂದರೆ ಇಂದಿನ SIR ಸಮಯದಲ್ಲಿ ತಯಾರಿಸಲಾದ ಮತದಾರರ ಪಟ್ಟಿಗಳಲ್ಲಿ ನೀಡಲಾದ ಮತ್ತು ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿರುವ ನಿಮ್ಮ ತಂದೆಯ ಹೆಸರುಗಳ ನಡುವೆ ಹೊಂದಾಣಿಕೆ ಆಗದ ಕಾರಣ ನಿಮ್ಮ ಎಣಿಕೆ ನಮೂನೆಯಲ್ಲಿ ತೋರಿಸಿರುವ ಲಿಂಕ್ ಪ್ರಕಾರ ಇಂದಿನ SIR ಸಮಯದಲ್ಲಿ ತಯಾರಿಸಲಾದ ಮತದಾರರ ಪಟ್ಟಿಯೊಂದಿಗೆ ನೀವು ತಪ್ಪಾಗಿ ಲಿಂಕ್ ಮಾಡಲ್ಪಟ್ಟಿರುವಂತೆ ತೋರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ 2002ರಲ್ಲಿ ಅವರ ತಂದೆಯ ಹೆಸರು ಬೇರೆ ಇತ್ತು ಮತ್ತು ಈಗ ಪ್ರಸ್ತುತ 2025ರಲ್ಲಿ ಅವರ ತಂದೆಯ ಹೆಸರು ಸ್ವಲ್ಪ ಚೇಂಜಸ್ ಆಗಿದೆ. ಹಾಗಾಗಿ ಅದು ಸ್ವಲ್ಪ ಹೊಂದಾಣಿಕೆ ಆಗ್ತಾ ಇಲ್ಲ, ನೀವು ತಪ್ಪಾಗಿ ಲಿಂಕ್ ಮಾಡಿದ್ದೀರಿ ಅನ್ನುವಂಥ ಕಾರಣವನ್ನು ನೀಡಿ ನನಗೆ ಅನಾಮಲೀಸಿಗೆ ಈ ಒಂದು ಮತದಾರರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸೂಕ್ತವಾದಂಥ ಇದನ್ನು ಓದಿದ ಮೇಲೆ ಇದಕ್ಕೆ ಸೂಕ್ತವಾದಂಥ ನಾವು ಮಾಹಿತಿಯನ್ನು ನಾವು BLO ಕಮೆಂಟ್ಸ್ನಲ್ಲಿ ಹಾಕಬೇಕಾಗುತ್ತೆ, ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದನ್ನು ತಿಳ್ಕೊಂಡ ನಂತರ ನಾವು ಏನಪ್ಪ ಅಂದರೆ ಈ ರೀತಿಯಾಗಿ ಎಲ್ಲ ಮತದಾರರ ಒಂದು ಕಾರಣಗಳನ್ನು ತಿಳ್ಕೊಂಡ ಮೇಲೆ ನಾವೀಗ ಎಡಿಷ್ನಲ್ ಕಮೆಂಟ್ಸ್ ಆಫ್ BLO ಅನ್ನುವಂಥ ಆಪ್ಷನ್ ಇದೆಯಲ್ಲ, ಅದನ್ನು ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಾನೀಗ ಬಸವರಾಜ್ ಅನ್ನುವಂಥ ಒಬ್ಬ ಮತದಾರನ ಒಂದು ಅನಾಮಲೀಸ್ಗೆ ಕಾರಣವನ್ನು ತಿಳ್ಕೊಂಡೆ. ಆ ಬಸವರಾಜ್ ಅನ್ನುವಂಥ ವ್ಯಕ್ತಿಯನ್ನು ನೋಡಿಕೊಂಡು ಅಲ್ಲಿ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಭರ್ತಿ ಮಾಡಬೇಕಾಗಿರೋದ್ರಿಂದ ಆ ವ್ಯಕ್ತಿಗೆ ಕಾರಣವನ್ನು ಕೊಡಬೇಕು. ಅಲ್ಲಿ ಆ ಬಸವರಾಜ್ ಅನ್ನುವಂಥ ವ್ಯಕ್ತಿಯನ್ನು ನೋಡಿದ್ವಿ. ಅಲ್ಲಿ ಆ ಬಸವರಾಜ್ ವ್ಯಕ್ತಿಯ ಕೆಳಗಡೆ BLO ಕಾಮೆಂಟ್ಸ್ ಆಪ್ಷನಲ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಆ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಯಿತು. ಅಂದರೆ ಈ ಒಂದು ಮತದಾರನ ಈಗಾಗಲೇ ನಾವು ಸೂಕ್ತ ಕಾರಣವನ್ನು ನೀಡಿದ್ದೀವಿ, ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾದಂಥ ಕಾರಣವನ್ನು ನೀವು ಕೊಡಬೇಕಾಗುತ್ತೆ. ಅಂದರೆ ಮತದಾರರ ತಂದೆ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ತಪ್ಪಾಗಿ ಮುದ್ರಿತವಾಗಿದ್ದು 2025ರಲ್ಲಿ ಸರಿಯಾಗಿ ಲಿಂಕ್ ಮಾಡಲಾಗಿರುತ್ತದೆ ಅನ್ನುವಂಥ ಒಂದು ಸೂಕ್ತ ಕಾರಣವನ್ನು ನಾನು ಇಲ್ಲಿ ನೀಡಿದ ಮೇಲೆ ಸಬ್ಮಿಟ್ ಬಟನ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಬಟನ್ ಅನ್ನುವಂಥದ್ದು ಅಂದರೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಅದೇನಾಗುತ್ತೆ ಅಂದರೆ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವಂಥದ್ದು
ಕಾಣುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಏನಪ್ಪ ಅಂದರೆ ನೀವು ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಲಾಗಿನ್ನಲ್ಲಿರ್ತಕ್ಕಂಥ ಅನಾಮಲೀಸ್ಗಳನ್ನು ಅಂದರೆ ಮತದಾರರನ್ನು ಹುಡುಕಿಕೊಂಡು ಅದಕ್ಕೆ ಏನೇನು ಕಾರಣಗಳನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ಆ ಕಾರಣಕ್ಕೆ ಸೂಕ್ತವಾದಂಥ ಮಾಹಿತಿಯನ್ನು BLO ಕಾಮೆಂಟ್ಸ್ನಲ್ಲಿ ನೀವು ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಲಾಗಿನ್ನಲ್ಲಿರ್ತಕ್ಕಂಥ ಎಲ್ಲ ಅನಾಮಲೀಸ್ ಏನಾಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ. ಆ ಸೂಕ್ತವಾದಂಥ ಕಾರಣಗಳನ್ನು ಹೇಗೆ ನೀಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ನಮ್ಮ ಸಿಂಧನೂರು ತಾಲೂಕಿನ ಗೌರವಾನ್ವಿತ ತಹಸೀಲ್ದಾರ್ ಸಾಹೇಬರು ಆ PDF ಅನ್ನು ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಕಾರಣವನ್ನು ನೀವು ನೀಡಿ ಸಬ್ಮಿಟ್ ಮಾಡಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಏನಾದರೂ ಸಮಸ್ಯೆಗಳಿದ್ದಲ್ಲಿ ಮತ್ತೆ ಮುಂದಿನ ವಿಡಿಯೋವನ್ನು ಮಾಡಿ ನಿಮಗೆ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.